ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ. ಹಬ್ಬಗಳೆಂದ್ರೇ ನಮ್ಮ ಹೆಣ್ಮಕ್ಳಿಗೆ ಮನೇಲಿ ತುಂಬ ಕೆಲಸ ಇರುತ್ತೆ. ಸೊ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ನೈವೇದ್ಯಕ್ಕೆ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ನಾನು ಕೂಡ ಮನೇಲಿ ಈ ಥರ ಪೂಜೆ ಮಾಡಿದ್ದೆ. ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ಬೇವು ಬೆಲ್ಲ ತಿನ್ನೋದ್ರ ಮೂಲಕ ಹಾಗೂ ಹಂಚೋದ್ರ ಮೂಲಕ ಈ ಹಬ್ಬನ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಆಯಿತು. ನಾನು ಹಬ್ಬಕ್ಕೆ ಏನೆಲ್ಲ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಕ್ಯಾರೆಟ್ ಒಬ್ಬಟ್ಟು ಮಾಡಿದ್ದೆ, ಕಾಳುಗೊಜ್ಜು ಮಾಡಿದ್ದೆ, ಹಾಗೆ ಮೆಂತ್ಯ ರೈಸ್ ಬಾತು ಮತ್ತು ಕೋಸಂಬರಿ ಮಾಡಿದ್ದೆ. ನಿಮ್ಮ ಮನೇಲಿ ಹಬ್ಬದ ಅಡುಗೆ ಏನೆಲ್ಲ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪೂಜೆ ಮುಗಿದ್ಮೇಲೆ ಇನ್ನೇನು ಕೆಲಸ, ಊಟ ಮಾಡೋದೊಂದು ಬಾಕಿ. ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಬಟ್ ಇವತ್ತು ನಮ್ಮ ಅತ್ತೆ ಅಂಡ್ ನನ್ನ ಮಗ ನಾವು ಆಮೇಲೆ ತಿಂತೀವಿ ಅಂತ ಹೇಳಿದ್ರಿಂದ ನಾನು ನಮ್ಮ ಮನೆಯವರಿಬ್ಬರೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆದಮೇಲೆ ನಾನು ಕೆಲವೊಂದು ರೀಲ್ಸ್ನ ಮಾಡಿಕೊಂಡೆ, ಹಾಗೆ ಫ್ಯಾಮಿಲಿ ಜೊತೆ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗು ಜಯನಗರದ ಕಡೆ ಹೊರಟ್ವಿ. ಏನಕ್ಕಪ್ಪ ಅಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ರೀಲ್ಸ್ ಓಡ್ತಾಯಿತ್ತು ಜಯನಗರ ಹಬ್ಬ ಅಂಥೇಳಿ. ಅದು ಹೇಗಿರುತ್ತೆ ಅಂಥೇಳಿ ನೋಡೋಣ ಅಂಥೇಳಿ ಜಯನಗರದ ಕಡೆ ಹೊರಟ್ವಿ ನಾನು ನಮ್ಮ ಮನೆಯವರು. ಈ ದೇವಸ್ಥಾನ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ದುನಿಯಾ ವಿಜಯ್ ಸರ್ ಮೂವಿಗಳು ಶೂಟಿಂಗ್ ನಡೆದಿದೆ. ಅಂತೂ ಇಂತೂ ಜಯನಗರ ಬಂದು ತಲುಪಿದ್ವಿ. ನಮ್ಮ ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಂಗೆ ಸುಮಾರು ಸ್ಟಾಲ್ಗಳು ಸಿಗುತ್ತೆ ನಮಗೆ. ನೋಡಿ ಎಷ್ಟೊಂದು ಸ್ಟಾಲ್ಗಳನ್ನ ಹಾಕಿದ್ದಾರೆ. ಹೋಗ್ತಿದ್ದಂಗೆ ರೈಟ್ ಸೈಡ್ಗೆ ಮಣ್ಣಿನ ಮಡಿಕೆಗಳನ್ನ ಸೇಲ್ ಮಾಡ್ತಾಯಿದ್ರು. ಹಾಗೆ ಮುಂದೆ ಬಂದರೆ ನಮಗೆ ಇನ್ನೂ ಅನೇಕ ಸ್ಟಾಲ್ಗಳು ಸಿಗ್ತವೆ. ಅದರಲ್ಲಿ ಸ್ಯಾರೀಸು, ಜ್ಯುವೆಲರೀಸು, ಹಾಗೆ ಹೋಮ್ ಫುಡ್ಡು, ಹಪ್ಪಳ, ಉಪ್ಪಿನಕಾಯಿ ಈ ಥರ ಸುಮಾರು ಸ್ಟಾಲ್ಗಳನ್ನ ಹಾಕಿದ್ರು. ನಾವು ಒಂದೊಂದೇ ಸ್ಟಾಲ್ಗಳನ್ನ ನೋಡಿಕೊಂಡು ಮೂವ್ ಆನ್ ಆಗ್ತಾಯಿದ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಗೆ ಇಲ್ಲಿ ತುಂಬ ಇಷ್ಟವಾಗಿದ್ದ ಪ್ರೋಗ್ರಾಮ್ ಅಂದರೆ ಮ್ಯೂಸಿಕ್ಕು. ನೋಡಿ, ಲೈವ್ ಆಗಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದರು, ಸಾಂಗ್ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಈ ಮ್ಯೂಸಿಕ್ ಪ್ರೋಗ್ರಾಮ್ಗೆ ಸುಮಾರು ಜನ ಬಂದು ಕೂತಿದ್ರು. ನಾವು ಕೂಡ ಹೋಗಿ ಅಲ್ಲಿ ಕೂತ್ಕೊಳ್ಳೋಣ ಅಂಥೇಳಿ ಮೂವ್ ಆನ್ ಆದ್ವಿ. ಹಾಗೆ ಅಲ್ಲಿ ಜ್ಯೂಸ್ ನೋಡಿದ್ವಿ. ಕುಡಿಯೋಣ ಅಂಥೇಳಿ ಜ್ಯೂಸ್ ಕುಡಿತಾ ಇದ್ದೀವಿ. ಇದು ಒಂದು ಗಾವ ಒಂದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೋಗ್ರಾಮ್ ನೋಡೋಣ ಅಂಥೇಳಿ ಬಂದ್ವಿ. ರಿಟರ್ನ್ ಬರ್ತಾ ಮಸಾಲ ಪಾಪಡ್ ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಹೇಗಿತ್ತು ಈ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತಾ? ಹಬ್ಬದ ದಿನ ನೀವೆಲ್ಲ ಏನೇನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.